ಬೆಳ್ತಂಗಡಿಯ ಕುವೆಟ್ಟು ಗ್ರಾಮದ 15 ವರ್ಷದ ಬಾಲಕ ಸುಮಂತ್ ಸಾವು ಸಂಭವಿಸಿ 6 ತಿಂಗಳು ಕಳೆದರೂ ಕೂಡ ಈ ನಿಗೂಢ ಹತ್ಯೆಯ ರಹಸ್ಯ ಮಾತ್ರ ಇಂದಿಗೂ ಕಗ್ಗಂಟಾಗೆ ಉಳಿದಿದೆ. ಗೇರುಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದ ಸುಮಂತ್ನನ್ನ ಕೊಲೆ ಮಾಡಿದ್ದು ಯಾರು? ಕೊಲೆಗೆ ನಿಜವಾದ ಕಾರಣವೇನು? ಇದು ಯೋಜಿತ ಹತ್ಯೆಯೋ ಅಥವಾ ಆಕಸ್ಮಿಕ ಮರಣವೋ? ಈ ಯಾವ ಪ್ರಶ್ನೆಗಳಿಗೂ ತನಿಖಾ ತಂಡಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಆದರೆ ಇದೀಗ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಬೆಳವಣಿಗೆಯೊಂದು ನಡೆದಿದ್ದು ಪೊಲೀಸರು ವೈಜ್ಞಾನಿಕ ತನಿಖೆಗೆ ಮುಂದಾಗಿದ್ದಾರೆ. 2026ರ ಜನವರಿ 14ರಂದು ಧನುರ್ಮಾಸದ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೆಳಗಿನ ಜಾವ ಸುಮಾರು 4ರಿಂದ 5 ಗಂಟೆಯ ಹೊತ್ತಿಗೆ ಸುಮಂತ್ ಮನೆಯಿಂದ ಹೊರಟಿದ್ದ. ಪ್ರತಿದಿನ ಇಬ್ರು ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದಂತಹ ಸುಮಂತ್ ಅವತ್ತು ತಡವಾದ ಕಾರಣ ಸ್ನೇಹಿತರು ಆತನಿಗಾಗಿ ಕಾಯದೆ ಮುಂದೆ ತೆರಳಿದ್ರು. ಆದರೆ ಸುಮಂತ್ ದೇವಸ್ಥಾನಕ್ಕೂ ತಲುಪದೆ ಮನೆಗೂ ಹಿಂದಿರುಗಲಿಲ್ಲ. ಕುಟುಂಬಸ್ಥರು ಹುಡುಕಾಟ ನಡೆಸಿದಾಗ ಮರುದಿನ ಬೆಳಗ್ಗೆ 11:30ರ ಸುಮಾರಿಗೆ ಮನೆಯಿಂದ 500 ಮೀಟರ್ ದೂರದ ಕೆರೆಯಲ್ಲಿ ಸುಮಂತ್ನ ಮೃತದೇಹ ಪತ್ತೆಯಾಗಿತ್ತು. ಸುಮಂತ್ನ ತಲೆಯಲ್ಲಿ ಗಂಭೀರ ಸ್ವರೂಪದ ಗಾಯಗಳಾಗಿದ್ವು ಹಾಗೂ ದಾರಿಯಲ್ಲಿ ರಕ್ತದ ಕಲೆಗಳು ಕೂಡ ಕಂಡು ಬಂದಿದ್ವು. ಪ್ರಾಥಮಿಕ ಪೋಸ್ಟ್ಮಾರ್ಟಂ ವರದಿಯ ಪ್ರಕಾರ ಈತ ನೀರಿಗೆ ಬೀಳುವಾಗ ಜೀವಂತವಾಗಿದ್ದ ಹಾಗೂ ಹರಿತವಾದ ಆಯುಧದಿಂದ ತಲೆಗೆ ಹೊಡೆಯಲಾಗಿದೆ ಅನ್ನುವಂತಹ ಒಂದು ಗಂಭೀರ ಅಂಶ ಕೂಡ ಬೆಳಕಿಗೆ ಬಂದಿತು. ಪ್ರಕರಣದ ಆಳವಾದ ತನಿಖೆಗೆ ಬೆಳ್ತಂಗಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದ್ರು 6 ತಿಂಗಳಿನಿಂದ ಯಾವುದೇ ಒಂದು ಪ್ರಮುಖ ಸುಳಿವು ಸಿಕ್ಕಿರಲಿಲ್ಲ. ಹೀಗಾಗಿ ನ್ಯಾಯಾಲಯದ ಅನುಮತಿ ಪಡೆದಂತಹ ಪೊಲೀಸರು ಇದೀಗ ವೈಜ್ಞಾನಿಕ ತನಿಖೆಯ ಮಾರ್ಗ ಹಿಡಿದಿದ್ದಾರೆ. ಸಂಶಯಾಸ್ಪದ ವ್ಯಕ್ತಿಗಳನ್ನ ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅಂದ್ರೆ FSLಗೆ ಕರೆದೊಯ್ಯಲಾಗಿದೆ. ಆಗಸ್ಟ್ 10ರಂದು ಸುಮಂತ್ನ ತಂದೆ ಸುಬ್ರಹ್ಮಣ್ಯ ನಾಯಕ್, ತಾಯಿ ರತ್ನಾವತಿ ಹಾಗೂ ಸಹೋದರ ಸುದರ್ಶನ್ ಅವರನ್ನ ಮಂಪರು ಪರೀಕ್ಷೆ ಮತ್ತು ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ಆಗಸ್ಟ್ 11ರಂದು ಸ್ಥಳೀಯ ದೇವಸ್ಥಾನದ ಅರ್ಚಕ ರಾಧಾಕೃಷ್ಣ ಮತ್ತು ಅಡುಗೆ ಕೆಲಸದ ಲಕ್ಷ್ಮೀನಾರಾಯಣ ಅವರಿಂದಲೂ ಪೊಲೀಸರು ಪ್ರಮುಖ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಶಂಕಿತರು ಮತ್ತು ಕುಟುಂಬಸ್ಥರು ನೀಡಿರುವ ಹೇಳಿಕೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬಂದಿದ್ದು ತಜ್ಞರು ಇವುಗಳನ್ನ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದಾರೆ. ಮೊದಲ ಹಂತದ FSL ವರದಿ ಕೈ ಸೇರಿದ ತಕ್ಷಣವೇ ಸಿಗುವ ಸುಳಿವುಗಳ ಆಧಾರದಲ್ಲಿ ಮುಂದಿನ ಹಂತದ ತನಿಖೆ ನಡೆಯಲಿದೆ. ಅಷ್ಟೇ ಅಲ್ಲದೆ ಇತರ ಶಂಕಿತರನ್ನು ಸಹ ಮಂಪರು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ತನಿಖಾ ತಂಡ ಈಗ ಸಿದ್ಧತೆಯನ್ನ ನಡೆಸಿದೆ. ಈ ವೈಜ್ಞಾನಿಕ ವರದಿಗಳು ಹೊರಬಂದ ಬಳಿಕವಾದರೂ ಸುಮಂತ್ ಕೊಲೆಯ ಹಿಂದಿನ ಅಸಲಿ ಸತ್ಯ ಹೊರಬರುತ್ತಾ ಎಂಬುದನ್ನ ನಾವು ಕಾದು ನೋಡಬೇಕಿದೆ.